ಪ್ರೀತಿವೀಕ್ಷಕರೇ, ಪದವಿ ಕಾಲೇಜಿನ ಮೌಲ್ಯಮಾಪನ ಕಾರ್ಯಕ್ಕೆ ಹೆಚ್ಚು ಯಾರು ಹೋಗ್ತಾರೆ? ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಸರ್ಕಾರಿ ಉಪನ್ಯಾಸಕರು ಹೋಗ್ತಾರಾ, ಅಥವಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ಹೋಗ್ತಾರಾ, ಅಥವಾ ಖಾಸಗಿ ಕಾಲೇಜುಗಳು ಅಥವಾ ಅನುದಾನಿತ ಕಾಲೇಜುಗಳ ಉಪನ್ಯಾಸಕರು ಹೋಗ್ತಾರಾ? ಪದವಿ ಕಾಲೇಜುಗಳ ಪರೀಕ್ಷಾ ಕಾರ್ಯ ಮುಗಿದ ಮೇಲೆ ಅದರ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಹೆಚ್ಚು ಯಾರು ಹೋಗ್ತಾ ಇದ್ದಾರೆ, ಯಾರು ಹೋಗ್ತಾ ಇಲ್ಲ ಅಂತಕ್ಕಂತ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೋಸ್ಕರ ತಿಳ್ಸಕ್ ಹೋಗ್ತಾ ಇದ್ದೀನಿ. ನೀವೇನಾದ್ರೂ ನನ್ನ ಚಾನೆಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತಾ ಇರಿ. ಜೊತೆಗೆ ನಾನ್ ಮಾಡ್ತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಮೂಲಕ ನಿಮ್ಗೆ ಬಂದು ಅಪ್ಲೋಡ್ ಮಾಡಿದ ತಕ್ಷಣದಲ್ಲಿ ತಲುಪ್ತವೆ. ಪ್ರೀತಿವೀಕ್ಷಕರೇ, ಈ ವ್ಯಾಲ್ಯೂಯೇಷನ್ ಬಗ್ಗೆ ನಾನು ಹೇಳ್ತಿಲ್ಲ, ಏನು ಕಾಲೇಜು ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನ ಹೊರಡಿಸಿದೆಯೋ ಆ ಮೂಲಕ ಈ ವಿಚಾರವನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ದಿನಾಂಕ 8/5/2026 ಒಂದು ಸುತ್ತೋಲೆಯನ್ನ ಕಾಲೇಜು ಶಿಕ್ಷಣ ಇಲಾಖೆ ಹೊರಡಿಸಿದೆ. ಅದರಲ್ಲಿ ಹೇಳ್ತಾ ಹೋಗಿದೆ, ಏನು ರಾಜ್ಯಾದ್ಯಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಪರೀಕ್ಷಾ ಕಾರ್ಯ ಮುಗಿಯುತ್ತೋ ಆ ನಂತರದಲ್ಲಿ ವ್ಯಾಲ್ಯೂಯೇಷನ್ ಶುರುವಾಗುತ್ತೆ. ಈ ವ್ಯಾಲ್ಯೂಯೇಷನ್ ಶುರುವಾದಂತ ಸಂದರ್ಭದಲ್ಲಿ ಯಾರೆಲ್ಲ ಮೌಲ್ಯಮಾಪನ ಕಾರ್ಯಕ್ಕೆ ಅಟೆಂಡ್ ಆಗ್ತಾರೆ ಅಂತಕ್ಕಂಥದ್ದೇ ಬಹಳ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ರಿಸಲ್ಟ್ ನ ಬೇಗ ಕೊಡ್ಬೇಕಾದ್ರೆ ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಇನ್ ಟೈಮ್ಗೆ ಮುಗಿಬೇಕಾಗತ್ತೆ. ಆ ಇನ್ ಟೈಮ್ಗೆ ವ್ಯಾಲ್ಯೂಯೇಷನ್ ಮುಗಿಬೇಕು ಅಂತ ಹೇಳಿದ್ರೆ ರಾಜ್ಯದ ಏನು ಉಪನ್ಯಾಸಕರು ಪಾಠ ಪ್ರವಚನಗಳನ್ನ ಮುಗಿಸಿ ಪರೀಕ್ಷಾ ಕಾರ್ಯವನ್ನ ಮುಗಿಸ್ಕೊಟ್ಟಿರ್ತಾರೋ ಅವರು ವ್ಯಾಲ್ಯೂಯೇಷನ್ ನ ಮಾಡ್ಬೇಕಾಗತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ವ್ಯಾಲ್ಯೂಯೇಷನ್ ನ ಮುಗಿಸಿದ್ರೆ ರಿಸಲ್ಟ್ ಕೂಡ ಬೇಗ ಬರುತ್ತೆ. ಕಡಿಮೆ ಸಂಖ್ಯೆಯಲ್ಲಿ ಹೋಗಿ ವ್ಯಾಲ್ಯೂಯೇಷನ್ ಮಾಡಿದ್ರೆ ರಿಸಲ್ಟ್ ಕೂಡ ಲೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಲಾಜಿಕ್ ಆಗಿ ಥಿಂಕ್ ಮಾಡೋದಾದ್ರೆ, ಎಷ್ಟೋ ಪದವಿ ವಿದ್ಯಾರ್ಥಿಗಳು PGಗೆ ಹೋಗೋರು ಇರ್ತಾರೆ, ಬೇರೆ ಬೇರೆ ಎಕ್ಸಾಮ್ ನ ಫೇಸ್ ಮಾಡೋರು ಇರ್ತಾರೆ, B.Ed ಮಾಡೋರು ಇರ್ತಾರೆ, ಹೀಗೆ ಬೇರೆ ಬೇರೆ ಕೋರ್ಸ್ ಗಳಿಗೆ ಹೋಗ್ತಕ್ಕಂತ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಇನ್ ಟೈಮ್ಗೆ ಬಂದಿಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಆಗ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ DCE ಎಚ್ಚೆತ್ತುಕೊಂಡು ಒಂದು ಸುತ್ತೋಲೆಯನ್ನೇ ಮಾಡಿದೆ. ಅದು ವ್ಯಾಲ್ಯೂಯೇಷನ್ ಹೇಗ್ ನಡಿಬೇಕು, ಯಾರು ಹೆಚ್ಚು ಹೋಗ್ತಾ ಇದ್ದಾರೆ, ಯಾರು ಹೆಚ್ಚು ಹೋಗ್ತಾ ಇಲ್ಲ ಅಂತಕ್ಕಂತ ಹಿನ್ನೆಲೆಯಲ್ಲಿ ಒಂದು ಮಾಹಿತಿಯನ್ನ ಪ್ರಾಂಶುಪಾಲರಿಗೆ ನೀಡಿದೆ. ಸುತ್ತೋಲೆಯ ಪ್ರಕಾರ ನೋಡೋದಾದ್ರೆ ರಾಜ್ಯದ ಏನು ಸುಮಾರು 430 ಕಾಲೇಜುಗಳು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದಾವೋ ಈ ಕಾಲೇಜುಗಳಲ್ಲಿ ಪರೀಕ್ಷಾ ಕಾರ್ಯ ನಡೆದು ಬಿಡುತ್ತೆ. ಆದ್ರೆ ವ್ಯಾಲ್ಯೂಯೇಷನ್ ಹೋಗುವಂತ ಸಂದರ್ಭದಲ್ಲಿ ಹೆಚ್ಚು ಯಾರು ಅಟೆಂಡ್ ಆಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ DCE ಗಮನಕ್ಕೆ ಬಂದಿದೆಯಂತೆ. ಅದು ಸರ್ಕಾರಿ ಕಾಲೇಜಿನ ಕಾಯಂ ಉಪನ್ಯಾಸಕರು ಮತ್ತು ಅತಿಥಿ ಉಪನ್ಯಾಸಕರು. ಇವರನ್ನ ಹೊರತುಪಡಿಸಿ ನೋಡೋದಾದ್ರೆ ಅನುದಾನಿತ ಪದವಿ ಕಾಲೇಜುಗಳು ಮತ್ತು ಅನುದಾನ ರಹಿತ ಪದವಿ ಕಾಲೇಜುಗಳು, ಇವರ ಸಂಖ್ಯೆ ಆದಷ್ಟು ಕಡಿಮೆಯಲ್ಲೇ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಹಂಚಿಕೊಂಡಿದೆ. ಅದಕ್ಕೆ ಹೇಳಿದೆ, ಇವರು ಏನು ವ್ಯಾಲ್ಯೂಯೇಷನ್ಗೆ ಹೆಚ್ಚು ಜನವನ್ನ ಕಳಿಸ್ಕೊಡೋದಿಲ್ವೋ ಅಂತ ಸಂದರ್ಭದಲ್ಲಿ ಶೈಕ್ಷಣಿಕ ವರ್ಷ ಆರಂಭ ಆದಂತ ಸಂದರ್ಭದಲ್ಲಿ ಪಾಠ ಪ್ರವಚನಗಳು ಆರಂಭ ಆಗ್ಬಿಡ್ತವೆ. ಅಲ್ಲಿ ಕೆಲವೇ ಅಧ್ಯಾಪಕರನ್ನ ವ್ಯಾಲ್ಯೂಯೇಷನ್ಗೆ ಕಳಿಸಿರ್ತಾರೆ, ಹೆಚ್ಚು ಕಳಿಸಿರೋದಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಅವರ ಪಾಠ ಪ್ರವಚನಗಳು ನೀಟಾಗಿ ನಡೀತಾ ಹೋಗ್ತವೆ. ಜೊತೆಗೆ ಏನು ಆಯಾಯ ಸೆಮಿಸ್ಟರ್ ಎಂಡ್ ಆಗುತ್ತೋ, ಅಂದ್ರೆ ಶೈಕ್ಷಣಿಕ ಅವಧಿ ಎಂಡ್ ಆಗುತ್ತೋ, ಆ ಎಂಡ್ ಆಗುವ ಹೊತ್ತಿಗೆ ಅವರು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿರ್ತಾರೆ, ಮತ್ತೆ ಪರೀಕ್ಷಾ ಸಿದ್ಧತೆಯನ್ನ ವಿದ್ಯಾರ್ಥಿಗಳಿಗೆ ಮಾಡಿಸ್ಕೊಟ್ಟಿರ್ತಾರೆ. ರಿಸಲ್ಟ್ ಕೂಡ ಅತ್ಯಂತ ಹೆಚ್ಚು ಮಟ್ಟದಲ್ಲಿ ಬರ್ಲಿಕ್ಕೆ ಸಾಧ್ಯ ಮಾಡ್ಕೊಂಡಿರ್ತಾರೆ. ಅಂದ್ರೆ ಈ ಅನುದಾನ ರಹಿತ ಮತ್ತು ಅನುದಾನ ಕಾಲೇಜುಗಳೇನಿದಾವೋ ಇವುಗಳಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ವ್ಯಾಲ್ಯೂಯೇಷನ್ಗೆ ಕಳಿಸ್ಕೊಡೋದ್ರಿಂದ ಅವರ ಪಾಠ ಪ್ರವಚನಗಳು ನೀಟಾಗಿ ನಡೀತವೆ. ವಿದ್ಯಾರ್ಥಿಯ ದೃಷ್ಟಿಯಿಂದ ಎಲ್ಲಾ ಕೆಲಸ ಕಾರ್ಯಗಳು ನೀಟಾಗಿ ನಡೀತವೆ, ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಏನು ಕಾಯಂ ಉಪನ್ಯಾಸಕರಿದ್ದಾರೋ ಮತ್ತು ಅತಿಥಿ ಉಪನ್ಯಾಸಕರಿದ್ದಾರೋ ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಲ್ಯೂಯೇಷನ್ಗೆ ಹೋಗೋದ್ರಿಂದ ಜೊತೆನಲ್ಲೇ ತರಗತಿಗಳು ಆರಂಭ ಆದ ನಂತರದಲ್ಲೂ ಕೆಲವು ದಿನಗಳು ವ್ಯಾಲ್ಯೂಯೇಷನ್ಗೆ ಅಂತ ಹೋಗೋದ್ರಿಂದ ಅವರು ವ್ಯಾಲ್ಯೂಯೇಷನ್ಗೆ ಅಂತ ಬಿಡುಗಡೆಗೊಂಡಿರ್ತಾರೆ, ಪಾಠ ಪ್ರವಚನಗಳು ಹಿಂದುಳಿತವೆ. ಶೈಕ್ಷಣಿಕ ಅವಧಿ ಆರಂಭದಲ್ಲಿ ಏನು ಪಾಠ ಪ್ರವಚನಗಳು ನಡೆಯಲ್ವೋ ಶೈಕ್ಷಣಿಕ ಅವಧಿ ಎಂಡ್ ಆದಾಗ ಸಿಲೆಬಸ್ ಅಂತಕ್ಕಂಥದ್ದು ಉಳ್ಕೊಳ್ಳೋ ಚಾನ್ಸಸ್ ಹೆಚ್ಚಿರುತ್ತೆ. ಜೊತೆಗೆ ಏನು ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆಯನ್ನ ನಡೆಸಬೇಕೋ ಅವು ಕೂಡ ಆದಷ್ಟು ಕಡಿಮೆ ಮಟ್ಟದಲ್ಲಿ ನಡೀತವೆ.
ಈ ಎಲ್ಲವನ್ನ ಗಮನಿಸಿದಂತ ಡಿಸಿಇ ಪ್ರಾಂಶುಪಾಲರಿಗೆ ಒಂದು ಸುತ್ತೋಲೆನ ಹೊರಡಿಸಿದೆ. ಇದನ್ನ ಪ್ರಾಂಶುಪಾಲರು ಗಮನದಲ್ಲಿಟ್ಕೊಂಡು ಏನು ಸರ್ಕಾರಿ ಕಾಲೇಜಿನ ಕಾಯಂ ಉಪನ್ಯಾಸಕರು ಮತ್ತು ಅತಿಥಿ ಉಪನ್ಯಾಸಕರನ್ನ ವ್ಯಾಲ್ಯೂಯೇಷನ್ಗೆ ಅಂತ ಬಿಡುಗಡೆ ಮಾಡ್ತಿರೋ ಆಗ ಕಡ್ಡಾಯವಾಗಿ ನೀವು 10 ದಿನಗಳ ಒಳಗೆ ಮತ್ತೆ ನೀವು ಪಾಠ ಪ್ರವಚನಕ್ಕೆ ಹಿಂದಿರುಗಬೇಕು ಅಂತಕ್ಕಂಥ ಷರತ್ತಿನ ಮೇಲೆ ಬಿಡುಗಡೆ ಮಾಡಬೇಕು. ಆಗ ಅವರು ಆದಷ್ಟು ಬೇಗ ಕಾಲೇಜ್ಗೆ ವಾಪಸ್ ಬರ್ತಾರೆ, ಇಲ್ಲಿ ಪಾಠ ಪ್ರವಚನಗಳು ನಡೀತವೆ. ಇಲ್ಲ ಅಂತ ಹೇಳಿದ್ರೆ ವ್ಯಾಲ್ಯೂಯೇಷನ್ ಮುಗಿಯೋದೇನಾದ್ರು ಲೇಟ್ ಆದ್ರೆ ಅಲ್ಲಿ ಹೆಚ್ಚು ದಿನ ಕಳೀತಾರೆ, ಇಲ್ಲಿ ಪಾಠ ಪ್ರವಚನಗಳು ಹಿಂದುಳಿತವೆ. ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಹೋಗುತ್ತೆ ಮತ್ತು ಶೈಕ್ಷಣಿಕ ಪ್ರಗತಿಗೆ ತೊಂದರೆ ಆಗ್ತಾ ಹೋಗುತ್ತೆ. ಅದರಲ್ಲೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಆ ದಿಸೆಯಿಂದಾಗಿ ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವ್ಯಾಲ್ಯೂಯೇಷನ್ಗೆ ಕಳಿಸ್ತಾರೋ ಆ ಸಂದರ್ಭದಲ್ಲಿ ಕೆಲವು ಷರತ್ತುಗಳನ್ನ ಅನ್ವಯಿಸಿ ಕಳಿಸ್ಕೊಡ್ಬೇಕು. ಜೊತೆಗೆ ಒಂದು ವಿಭಾಗಕ್ಕೆ ಇಷ್ಟು ಮಂದಿ ಮಾತ್ರ ಹೋಗ್ಬೇಕು ಅನ್ನುವ ಷರತ್ತಿನ ಮೇಲೆ ಕಳಿಸ್ಕೊಡ್ಬೇಕು. ಎಲ್ಲರನ್ನೂ ಕಳಿಸ್ಕೊಡ್ಬಾರ್ದು. ಯಾಕಂತ ಹೇಳಿದ್ರೆ ಒಂದು ವಿಭಾಗದಲ್ಲಿ ಒಂದು 4 ಜನ ಇದ್ದು 2 ಜನ ಹೋದ್ರೆ ಇನ್ನು 2 ಜನ ಪಾಠ ಪ್ರವಚನ ಮಾಡ್ತಾರೆ. ಆಗ ಸಿಲೆಬಸ್ ಮುಂದೆ ಹೋಗ್ತಾ ಇರುತ್ತೆ. 4 ಜನನೂ ಹೋಗ್ಬಿಟ್ರೆ ಅಥವಾ ಒಬ್ರು ಉಳ್ಕೊಂಡು 3 ಹೋಗ್ಬಿಟ್ರೆ ಹೆಚ್ಚು ಸಮಸ್ಯೆಗಳಾಗ್ತಾ ಹೋಗ್ತವೆ. ಈ ನಿಟ್ಟಿನಲ್ಲಿ ಪ್ರಾಂಶುಪಾಲರು ನೀಟಾಗಿ ಕ್ರಮವನ್ನ ವಹಿಸಬೇಕು. ಆಗ ಶೈಕ್ಷಣಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಬರ್ತಾರೋ ಅವರು ಕೂಡ ಅಭಿವೃದ್ಧಿ ಪಥದಲ್ಲಿ ಸಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚು ಸಂಖ್ಯೆಯಲ್ಲಿ ಅವರು ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಕಲೀಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಡಿಸಿಇ ಒಂದು ಸುತ್ತೋಲೆಯನ್ನ ಮಾಡಿ ಕೊಟ್ಟಿದೆ. ಪ್ರೀತಿವೀಕ್ಷಕರೇ, ಡಿಸಿಇ ಈ ಮಾಹಿತಿಯನ್ನ ಕಲೆ ಹಾಕಿ ಸುತ್ತೋಲೆ ಮೂಲಕ ಹಂಚಿಕೊಂಡಿದೆ. ಇದು ಮುಂದೆ ಯಾವ ರೀತಿ ಕಾರ್ಯರೂಪಕ್ಕೆ ಬರುತ್ತೆ ಮತ್ತು ಏನು ಅನುದಾನ ರಹಿತ ಕಾಲೇಜುಗಳಿದಾವೋ ಮತ್ತು ಅನುದಾನ ಕಾಲೇಜುಗಳಿದಾವೋ ಅವು ಮುಂದಿನ ದಿನಗಳಲ್ಲಿ ಏನು ಅಧ್ಯಾಪಕರನ್ನ ವ್ಯಾಲ್ಯೂಯೇಷನ್ಗೆ ಎಷ್ಟು ಕಳಿಸ್ಕೊಡ್ತಾರೆ, ಅದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಒಂದು ಈಕ್ವಲ್ ಆಗುತ್ತಾ, ಏನಾಗುತ್ತೆ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಪಾಠ ಪ್ರವಚನಗಳು ಬಹುತೇಕವಾಗಿ ನೀಟಾಗಿ ನಡೀತವ ಅಥವಾ ಮುಂದೆನೂ ಕೂಡ ವ್ಯಾಲ್ಯೂಯೇಷನ್ಗಳಿಗೆ ಹೋದಂತ ಸಂದರ್ಭದಲ್ಲಿ ಪಾಠ ಪ್ರವಚನಗಳು ನಡೆಯೋದು ಕೊರತೆ ಆಗುತ್ತಾ, ಇವುಗಳನ್ನ ಮುಂದಿನ ದಿನಗಳಲ್ಲಿ ಡಿಸಿಯು ಕೂಡ ಗಮನಿಸಬೇಕಾಗತ್ತೆ. ಜೊತೆಗೆ ವಿದ್ಯಾರ್ಥಿಗಳು ಪೋಷಕರು ಕೂಡ ಗಮನಿಸಬೇಕಾಗತ್ತೆ. ಪ್ರೀತಿವೀಕ್ಷಕರೇ, ಏನೇ ಆಗ್ಲಿ ಸರ್ಕಾರಿ ಕಾಲೇಜುಗಳಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಬಹುತೇಕವಾಗಿ ಶ್ರೀಮಂತ ವಿದ್ಯಾರ್ಥಿಗಳು ಹೆಚ್ಚು ಇರೋದಿಲ್ಲ. ಆ ನಿಟ್ಟಿನಲ್ಲಿ ಆ ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಗತಿ ಆಗ್ಬೇಕು ಅಂತ ಹೇಳಿದ್ರೆ ಆ ಒಂದು ಸಿಲೆಬಸ್ ಏನಿರುತ್ತೋ ಅದನ್ನ ನೀಟಾಗಿ ಕಂಪ್ಲೀಟ್ ಮಾಡಬೇಕು, ಪರೀಕ್ಷಾ ಸಿದ್ಧತೆಗಳನ್ನ ನೀಟಾಗಿ ಮಾಡಿಸ್ಕೊಡ್ಬೇಕು. ಜೊತೆಗೆ ಏನು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದೆಯೋ ಅದನ್ನು ಕೂಡ ಕಲ್ಸ್ಕೊಡ್ಬೇಕು. ಇತ್ತೀಚೆಗಂತೂ ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನ ಕೊಡ್ತಿರೋದ್ರಿಂದ ಅವನ್ನು ಕೂಡ ವಿದ್ಯಾರ್ಥಿಗಳಿಗೆ ಬಹಳ ಅಚ್ಚುಕಟ್ಟಾಗಿ ಕಲ್ಸ್ಕೊಡ್ಬೇಕಾಗತ್ತೆ. ಅವರ ಮುಂದಿನ ಭವಿಷ್ಯಕ್ಕೆ ಹೆಲ್ಪ್ ಆಗೋ ಹಾಗೆ ಅಧ್ಯಾಪಕರೆಲ್ಲರೂ ಕೂಡ ನಡ್ಕೋಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಈ ವಿಡಿಯೋ ಒಂದಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಟ್ಟಿದೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ಈ ಮಾಹಿತಿ ಎಷ್ಟೋ ಜನಕ್ಕೆ ರಾಜ್ಯಾದ್ಯಂತ ತಲುಪಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಹಾಗೂ ನೀವೇನಾದ್ರೂ ಹೇಳ್ಬೇಕು ಕೇಳ್ಬೇಕು ಅಂತ ಅನ್ಕೊಂಡಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ಮತ್ತೊಂದು ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.